ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ವೀಕ್ಷಕರೇ, ಇವತ್ತು ಒಂದು ಬಹಳ ಪ್ರಮುಖವಾಗಿರುವಂಥ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಕೆಲವರ ಜೀವನದಲ್ಲಿ ಎಲ್ಲವೂ ಇದ್ದು ಏನೂ ಇಲ್ಲ ಅನ್ನೋದಾಗಿ ಬದುಕ್ತಾ ಇರ್ತಾರೆ. ಸಂಸಾರ ಇದ್ದೂ ಕೂಡ ಕೆಲವು ಸಾವಿರಾರು ಜವಾಬ್ದಾರಿಗಳ ಮೂಲಕವಾಗಿ ಒಂದು ರೀತಿ ಸನ್ಯಾಸಿಯಂತೆ ಬದುಕ್ತಾ ಇರ್ತಾರೆ, ಶಾಂತವಾಗಿ ಬದುಕ್ತಾ ಇರ್ತಾರೆ. ಹಾಗಾದ್ರೆ ಇದಕ್ಕೆ ಏನು ಹೇಳ್ತಾರೆ, ಯಾರ ಜಾತಕದಲ್ಲಿ ಈ ಯೋಗ ಉಂಟಾಗುತ್ತೆ, ಈ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಹಾಗಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಈ ಕುರಿತು ತಿಳಿಸಿಕೊಡೋದಕ್ಕೆ ಖ್ಯಾತ ಜ್ಯೋತಿಷಿಯರಾದ ಡಾಕ್ಟರ್ ವೈ.ಎಸ್.ಕೆ. ಆಚಾರ್ಯ ಗುರುಗಳು ನಮ್ಮ ಜೊತೆಗಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವ ಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನು, ಹಾಗೆ ಜನರ ಕಷ್ಟ ಕಾರ್ಪಣ್ಯಗಳು ದೂರ ಆಗಬೇಕು ಅಂತ ಹೇಳಿದ್ರೆ ಎಂದಿನಂತೆ ನೀವು ತಿಳಿಸಿಕೊಡುವ ಸರಳ ಪರಿಹಾರದ ಬಗ್ಗೆ ಹೇಳುತ್ತಾದ್ರೆ? ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾ ನಿರತರಾದಂತಹ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸಾರಥಿಗಳಿಗೂ, ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ನಿಮ್ಮೆಲ್ಲರ ಮನೋಕಾಮನೆಗಳು ಸಿದ್ಧಿಸುವ ಹಾಗೆ ಅನುಗ್ರಹಿತರಾಗಲಿ ಅಂತೇಳಿ ಅಮ್ಮನವರಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ, ಅವಳ ಅಡಿದ ಅವರುಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ, ವಿಶೇಷವಾಗಿ ಸ್ವಾತಿ ಉಪರಿ ನಕ್ಷತ್ರ ಇರತಕ್ಕಂಥದ್ದು, ವಿಶಾಖ ನಕ್ಷತ್ರ ಇರತಕ್ಕಂಥದ್ದು, ಅದರಲ್ಲೂ ಕೂಡ ಬುಧವಾರ. ವಿಶೇಷವಾಗಿ ಇವತ್ತಿನ ದಿನವನ್ನು ನಾವು ಏನಪ್ಪ ಅಂದರೆ ನಾವು ಪ್ರಯಾಣವನ್ನು ಮಾಡ್ತಾ ಇರ್ತಕ್ಕಂಥವ್ರು ಆಗ್ತೀವಿ. ಪ್ರತಿನಿತ್ಯವೂ ಕೂಡ ಪ್ರಯಾಣದಲ್ಲಿರ್ತಕ್ಕಂಥದ್ದು, ಈ ಪ್ರಯಾಣದಲ್ಲಿ ಏನಾದರೂ ಕೂಡ ಅಡೆತಡೆಗಳು ಬರ್ತಕ್ಕಂಥದ್ದು, ಅಡಚಣೆಗಳಾಗ್ತಕ್ಕಂಥದ್ದು, ಈ ರೀತಿಯಾದಂಥ ನಕಾರಾತ್ಮಕ ಬೆಳವಣಿಗೆಗಳಾದಾಗ ಆದರೆ ಏನಂದರೆ ಅವರ ಜೀವನದುದ್ದಕ್ಕೂ ಕೂಡ ಅದರಲ್ಲಿ ಆ ಮೆಮೊರಿ ಉಳ್ಕೊಳ್ತಕ್ಕಂಥ, ಅಂದರೆ ಬ್ಯಾಡ್ ಮೆಮೊರಿ ಉಳ್ಕೊಳ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ಅವಘಡಾದಿಗಳು ಸಂಭವಿಸಿದ ಹಾಗೆ ತದೇಕರಾಗಿ ಎಲ್ಲರೂ ಕೂಡ ಒಂದು ಸುಖವಂತರಾಗಿ ಆಯುಷ್ಯವಂತರಾಗಿ ಬಾಳುವಂತಹ ಆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಂತ್ರದ ಉಚ್ಚಾರವನ್ನು ನೀವು ಮಾಡಿಕೊಂಡು ಪ್ರಯಾಣವನ್ನು ಮಾಡಿದಾಗ ಬೆಳಗ್ಗೆ ಎದ್ದು ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಂತ್ರ ಇದೆ. ಅದರಲ್ಲೂ ಕೂಡ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಈ ಮಂತ್ರವನ್ನು ಹೇಳ್ಕೊಡಿ. ಯಾಕೆಂದರೆ ಯಾವುದೇ ರೀತಿಯಾದಂಥ ಆಪತ್ತಾದಿಗಳು ಬರ್ತಕ್ಕಂಥದ್ರಲ್ಲಿ ಜಗದಂಬೆ ಆಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರರು ವಿಶೇಷವಾಗಿ ಆ ಒಂದು ಅನುಗ್ರಹಿತವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಾರೆ. ಹಾಗಾಗಿ ಸರ್ವದಾ ಸರ್ವದೇಶೇಶು ಪಾತುತ್ವಾಂ ಭುವನೇಶ್ವರಿ ಮಹಾಮಾಯೆ ಜಗದ್ದಾತ್ರೇ ಸಚ್ಚಿದಾನಂದ ರೂಪಿಣಿ ಅಂತೇಳಿ ಸರ್ವದಾ ಸರ್ವದೇಶೇಶು ಪಾತುತ್ವಾಂ ಭುವನೇಶ್ವರಿ ಮಹಾಮಾಯೆ ಜಗದ್ದಾತ್ರಿ ಸಚ್ಚಿದಾನಂದ ರೂಪಿಣಿ ಅಂತೇಳಿ ಈ ಮಂತ್ರನ ಎಲ್ಲರೂ ಕೂಡ ಬರೆದಿಟ್ಕೊಂಡು ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಈ ಮಂತ್ರವನ್ನು ಹೇಳಿ ಬೆಳಗ್ಗೆ ಸ್ಕೂಲ್ಗೆ ಹೋಗಬೇಕಾದ್ರೆ, ಕೆಲಸಕ್ಕೆ ಹೋಗಬೇಕಾದ್ರೆ, ಅವರು ಯಾವುದೇ ಒಂದು ರಸ್ತೆಯಲ್ಲಿ ಹೋಗುವ ಮಾರ್ಗ ಮಧ್ಯದಲ್ಲಿ ಯಾವುದೇ ದೇಶ ಪ್ರಾಂತ್ಯವಾರಾಧಗಳಲ್ಲಿ ಹೋದಾಗಿಯೂ ಕೂಡ ಅಮ್ಮನವರು ನಿರಂತರವಾಗಿ ರಕ್ಷಣೆ ಮಾಡ್ತಕ್ಕಂಥವಳಾಗ್ತಾಳೆ. ಇಷ್ಟೂ ಮಂತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಒಂದು ಸಣ್ಣದಾಗಿರ್ತಕ್ಕಂಥ ಮಂತ್ರ ಘಂಟಾಕರ್ಣಾಯ ನಮಃ ಅಂತೇಳಿ, ಓಂ ಘಂಟಾಕರ್ಣ ಮಹಾದೇವಾಯ ನಮಃ ಅಂತೇಳಿ ಆ ಘಂಟಾಕರ್ಣ ಮಹಾದೇವನನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕೆಲಸಕ್ಕೆ ನೀವು ತೆರಳಿದಾಗ ಖಂಡಿತ ಯಾವುದೇ ವಿಧವಾದಂಥ ಒಂದು ಮಧ್ಯದಲ್ಲಿ ಆಗಬಹುದಾಗಿರ್ತಕ್ಕಂಥ ಅವಘಡಾದಿಗಳು ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಮೊದಲನೇದಾಗಿ ಸರ್ವದಾ ಸರ್ವದೇಶೇಶು ಪಾತುತ್ವಾಂ ಭುವನೇಶ್ವರಿ ಮಹಾಮಾಯೆ ಜಗದ್ದಾತ್ರೆ ಸಚ್ಚಿದಾನಂದ ರೂಪಿಣಿ. ಎರಡನೇ ಮಂತ್ರ ಬಂದು ಓಂ ಘಂಟಾಕರ್ಣ ಮಹಾದೇವಾಯ ನಮಃ. ಈ ಎರಡು ಮಂತ್ರಗಳನ್ನು ಉಚ್ಚಾರವನ್ನು ಮಾಡ್ಕೊಳ್ಳಿ, ಖಂಡಿತ ಆನಂದವನ್ನು ಕಾಣ್ತಕ್ಕಂಥವ್ರಾಗ್ತೀರಾ. ಶುಭವಾಗಲಿ. ಸರಿ ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನು ಅನ್ನೋದಾಗಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಇವತ್ತಿನ ವಿಚಾರಕ್ಕೆ ಬಂದರೆ ಸನ್ಯಾಸ ಸದೃಶ ಯೋಗದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ನಾನು ಆಗಲೇ ಹೇಳಿರೋ ಹಾಗೆ ಮನುಷ್ಯನಿಗೆ ಬದುಕಿನಲ್ಲಿ ಏನು ಬೇಕು ಎಲ್ಲವೂ ಕೂಡ ಇರುತ್ತೆ, ಆದರೆ ಎಲ್ಲೋ ಒಂದು ಕಡೆ ಏನು ಬೇಡ ಅನ್ನುವಂಥ ವಿರಕ್ತಿ ಭಾವ ಕೂಡ ಇರುತ್ತೆ. ಹಾಗಾಗಿ ಇದು ಯಾವ ಕಾರಣಕ್ಕೆ ಈ ಸನ್ಯಾಸ ಸದೃಶ ಯೋಗ ಇದು ಕಾರಣ ಆಗುತ್ತೆ, ಇದನ್ನು ಯಾವ ರೀತಿ ಉಲ್ಲೇಖಿಸ್ತೀರಾ ಗುರುಜಿ? ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇ ನೈಕೆ ಅಮೃತತ್ವಮಾನುಷಃ ಪರೇಣ್ಯನಾಕಂ ನಿಹಿತಂ ಗೃಹಾಯ ಅಂತೇಳಿ ಒಂದು ಸನ್ಯಾಸಿಗಳಿಗೆ ಈ ಮಂತ್ರವನ್ನು, ಸನ್ಯಾಸಿಗಳು ಯಾರಾದರೂ ಬಂದಾಗ ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇ ನೈಕೆ ಅಮೃತತ್ವಮಾನುಷಃ ಅಂತೇಳಿ ಹೇಳ್ತೀವಿ. ಅಂದರೆ
ಎಲ್ಲವನ್ನು ಸನ್ಯಾಸ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ. ಮನುಷ್ಯನಿಗೆ 4 ವ್ಯವಸ್ಥೆಗಳು ಬರುತ್ತೆ. ಕೆಲವರು ಸನ್ಯಾಸತ್ವವನ್ನು ಸಂಸಾರದಲ್ಲಿದ್ದುಕೊಂಡೇ ಸನ್ಯಾಸ ವಿರಕ್ತಿ ಭಾವದಲ್ಲಿ ಇರ್ತಕ್ಕಂಥವ್ರು ಆಗ್ತಾರೆ. ಕೆಲವರು ಪೂರ್ಣ ಸನ್ಯಾಸತ್ವವನ್ನು ಸ್ವೀಕಾರವನ್ನು ಮಾಡಿ ಆಜನ್ಮ ಬ್ರಹ್ಮಚಾರಿಯಾಗಿದ್ದು ಎಲ್ಲವನ್ನು ಕೂಡ ತ್ಯಾಗವನ್ನು ಮಾಡಿ ತನ್ನ ಆತ್ಮ ಮೋಕ್ಷ ಸಾಧನೆಗೋಸ್ಕರವಾಗಿ ತನ್ನನ್ನು ತಾನು ಅರ್ಪಣೆ ಮಾಡಿಕೊಳ್ತಕ್ಕಂಥದ್ದು ಸನ್ಯಾಸತ್ವ ಅಂತಕ್ಕಂಥದ್ದು. ಆದರೆ ಬಹಳ ಮುಖ್ಯವಾಗಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ಸನ್ಯಾಸತ್ವ ಅಂತಕ್ಕಂಥದ್ದು ಕಠೋರ ಒಂದು ತಪಸ್ಸು. ಆ ತಪಸ್ಸನ್ನು ಆಚರಣೆ ಮಾಡ್ತಕ್ಕಂಥದ್ದೇ ಇವತ್ತಿನ ಕಾಲಮಾನಕ್ಕೆ ನಾವು ನೋಡಿದಾಗ ಸಹಜವಾಗಿ ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ಶಂಕರಾಚಾರ್ಯರು, ಹಾಗೆ ನಮ್ಮ ರಮಣ ಮಹರ್ಷಿಗಳ ತನಕ ಒಂದು ನಮ್ಮ ಎಲ್ಲರ ಮನಸ್ಸಿನಲ್ಲಿ ಅದರಲ್ಲೂ ಕೂಡ ಹಚ್ಚು ಹಳೆಯದ ಹಾಗೆ ಅವರು ತೋರಿಸಿಕೊಟ್ಟಂಥ ಇದ್ದಂಥ ಅವರು ನಡೆದು ಬಂದಂಥ ದಾರಿಯನ್ನು ಎಷ್ಟು ಯುಗಗಳಾದರೂ ಕೂಡ ಇವರು ಹೀಗೇ ಇದ್ದರು ಅಂತಕ್ಕಂಥದ್ದನ್ನು ತೋರಿಸಿಕೊಟ್ಟಂಥದ್ದು ಅಂತ ಒಂದಷ್ಟು ಮಹಾತ್ಮರು ಮಹನೀಯರು ನಮ್ಮಲ್ಲಿ ಇರ್ತಕ್ಕಂಥವ್ರು ಇದ್ದಾರೆ. ಮನುಷ್ಯನಿಗೆ ಮೊದಲನೆಯದಾಗಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಅಂತಕ್ಕಂಥದ್ದು ವಿಶೇಷವಾಗಿ ಗೃಹಸ್ಥಾಶ್ರಮ ಮತ್ತು ವಾನಪ್ರಸ್ಥಾಶ್ರಮ, ಆನಂತರದಲ್ಲಿ ಬರತಕ್ಕಂಥದ್ದು ಸನ್ಯಾಸಾಶ್ರಮ ಅಂತಕ್ಕಂಥದ್ದು. ಮೊದಲನೇದಾಗಿ ಬ್ರಹ್ಮಚರ್ಯ ಅಂದರೆ ಏನು? ಆ ಬ್ರಹ್ಮಚರ್ಯ ಅಂದರೆ ಬಾಲ್ಯ ವ್ಯವಸ್ಥೆಯನ್ನು ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ವಿನಿಯೋಗವನ್ನು ಮಾಡ್ತಕ್ಕಂಥದ್ದಕ್ಕೆ ಬ್ರಹ್ಮಚರ್ಯ ವ್ಯವಸ್ಥೆ ಅಂತ ಕರಿತೀವಿ. ಆ ನಂತರದಲ್ಲಿ ಮದುವೆ, ಯೌವನ ವ್ಯವಸ್ಥೆ ಬಂದ ನಂತರದಲ್ಲಿ ಮದುವೆಗೆ ಸಂಬಂಧಪಟ್ಟ ಹಾಗೆ ಸಂಸಾರ, ಇದೆಲ್ಲವನ್ನು ಕೂಡ ಅನುಭವಿಸುವಂಥದ್ದು, ಸುಖ ಸಂತೋಷಾದಿಗಳನ್ನು, ಕಷ್ಟ ನಷ್ಟಾದಿಗಳನ್ನು ಅನುಭವಿಸೋಂಥದ್ದು ವಿಶೇಷವಾಗಿರ್ತಕ್ಕಂಥ ಸಾಂಸಾರಿಕ ಜೀವನ. ಆ ನಂತರದಲ್ಲಿ ಬರ್ತಕ್ಕಂಥದ್ದು ವಾನಪ್ರಸ್ಥ ಅಂದರೆ ಸಂಸಾರಿಯಾಗಿದ್ದುಕೊಂಡು ವಿರಕ್ತಿ ಭಾವದಲ್ಲಿ ಇರ್ತಕ್ಕಂಥವನು ಅಂತ. ವಿರಕ್ತಿ ಅಂದರೆ ಏನು? ಈಗ ಒಂದು 50-60 ವರ್ಷ ಆದಮೇಲೆ ಎಲ್ಲವೂ ಜವಾಬ್ದಾರಿಗಳಿರುತ್ತೆ, ಆದರೆ ತನ್ನ ಜವಾಬ್ದಾರಿ ಎಲ್ಲವನ್ನು ಬೇರೆಯವ್ರಿಗೆ ಕೊಟ್ಟು ನಿರ್ಲಿಪ್ತತೆಯಲ್ಲಿ ಇರ್ತಕ್ಕಂಥದ್ದಕ್ಕೆ ವಿರಕ್ತಿ ಭಾವ ಅಂತ ಕರಿತೀವಿ. ಹಾಗೆ ಇನ್ನು ಬರ್ತಕ್ಕಂಥದ್ದೇ ಸನ್ಯಾಸಾಶ್ರಮ ಅಂತಕ್ಕಂಥದ್ದು. ಆವಾಗ ವಾನಪ್ರಸ್ಥ ಆಶ್ರಮ ಅಂತಕ್ಕಂಥದ್ದು, ಯಾಕೆಂದರೆ ಈ ಮುಖ್ಯವಾಗಿ 4 ವಿಧಗಳು ಮನುಷ್ಯನಿಗೆ, ಪ್ರತಿಯೊಂದು ಮನುಷ್ಯನಿಗೂ ಕೂಡ ಬರ್ತಕ್ಕಂಥದ್ದು ಯೌವನ ವ್ಯವಸ್ಥೆಯಿಂದ ಆದಿಯಾಗಿ ಸನ್ಯಾಸ ಆಶ್ರಮದ ತನಕ, ಅಂದರೆ ಸಂಸಾರಿಯಾಗಿದ್ದು ಸನ್ಯಾಸಿ ಆಗ್ತಕ್ಕಂಥ ಒಂದು ಬದುಕಿನ ವ್ಯವಸ್ಥೆಗಳನ್ನು ಕಲ್ಪಿಸ್ಕೊಡ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ಯಾರ ಜಾತಕದಲ್ಲಿ ಈ ಒಂದು ಯೋಗ ಉಂಟಾಗತ್ತೆ ಅನ್ನುವಂಥ ವಿಷಯವನ್ನು ತಿಳಿಸೋದಾದ್ರೆ? ಬಹಳ ಮುಖ್ಯವಾಗಿ ಇಲ್ಲಿ ನಾವು ಜನ್ಮದಲ್ಲಿ ಅಂದರೆ ಲಗ್ನದಲ್ಲಿ ವಿಶೇಷವಾಗಿ ದುರ್ಬಲನಾದಂಥ ಚಂದ್ರನಿದ್ದು ಅದಕ್ಕೆ 12ನೇ ಅಧಿಪತಿಯ ಸಂಯೋಜನೆ ಬಂದಾಗ ಈ ವಿರಕ್ತಿ ಭಾವ ಅಥವಾ ಸನ್ಯಾಸತ್ವ ಸ್ವೀಕಾರವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಕೇವಲ ಯಾಕೆಂದರೆ ಒಂದು ಮಾನದಂಡದ ಮೇಲೆ ಸನ್ಯಾಸಿ ಯೋಗ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪಂಚಮಹಾಪುರುಷ ಯೋಗ, ಚತುರ್ಮಹಾಪುರುಷ ಯೋಗ ಅಂತಕ್ಕಂಥ 4 ಗ್ರಹಗಳು 5 ಗ್ರಹಗಳು ಒಂದು ಭಾವದಲ್ಲಿ ಬಂದಾಗ, ಭಾವದಲ್ಲಿ ಸ್ಥಿತರಿದ್ದಾಗ ಅದಕ್ಕೆ ಬಹಳ ಮುಖ್ಯವಾಗಿ ನಾವು ಏನಪ್ಪ ಅಂದರೆ ವೈರಾಗ್ಯಕಾರಕನನ್ನು ನಾವು ಕೇತು ಅಂತ ಕರಿತೀವಿ, ಅದಕ್ಕೆ ತ್ಯಾಗಕಾರಕನನ್ನು ಶನಿ ಅಂತ ಕರಿತೀವಿ, ಧರ್ಮಜ್ಞಾನಕಾರಕನನ್ನು ಗುರು ಅಂತ ಕರಿತೀವಿ. ಈ 4 ಜನದ ಬಹಳ ಮುಖ್ಯವಾಗಿ 4 ಜನದ ಸಂಯೋಜನೆ ಚೆನ್ನಾಗಿದ್ದಾಗ ಆ ಸನ್ಯಾಸತ್ವದಲ್ಲಿ ಅವ್ರ ನಿಷ್ಠೆ, ನಿಯಮಾದಿಗಳನ್ನು, ಶ್ರದ್ಧೆ, ಭಕ್ತಿಗಳನ್ನು ಅವರು ಅನುಸರಣೆ ಮಾಡ್ತಕ್ಕಂಥವ್ರು ಆಗ್ತಾರೆ. ಯಾಕಂದರೆ ಗುರುವಿನ ಪಾತ್ರ ಧರ್ಮ ಮತ್ತು ನಿಷ್ಠೆಯ ಅನುಸಾರ ಜ್ಞಾನದ ಉತ್ಕೃಷ್ಟ ಯೋಗವನ್ನು ಪಡೆಯುವಂಥದ್ದು. ಆಧ್ಯಾತ್ಮಿಕ ಮಾರ್ಗ ಅಂತಕ್ಕಂಥದ್ದು ತನ್ನನ್ನು ತಾನು ಕಂಡುಕೊಳ್ತಕ್ಕಂಥ ಮೋಕ್ಷ ಮಾರ್ಗದೊಳಗೆ ತನ್ನ ವ್ಯವಸ್ಥೆಯನ್ನು ಬದಲಾಯಿಸುವಂಥ ವ್ಯವಸ್ಥೆಯನ್ನು ಬದಲಾಯಿಸಿಕೊಂಡು ತನ್ನನ್ನು ತಾನು ನಿರೂಪಿಸ್ಕೊಳ್ತಕ್ಕಂಥದ್ದು ಸನ್ಯಾಸತ್ವ. ಹಾಗಾಗಿ ನಾವು ಕುಟುಂಬದಲ್ಲಿದ್ದಾಗಿಯೂ ಕೂಡ ಏನಾಗ್ತೀವಿ, ವೈರಾಗ್ಯ ಭಾವದಲ್ಲಿ ಕೆಲವು ವಿರಕ್ತಿ ಭಾವಗಳಲ್ಲಿ ಬರ್ತಕ್ಕಂಥವ್ರು ಆಗ್ತೀರಿ. ಅಪ್ಪ ಯಾಕೋ ಸಂಸಾರನೇ ಸಾಕಾಗ್ಬಿಟ್ಟಿದೆಯಪ್ಪ, ಈ ಸಂಸಾರದಲ್ಲಿ ತುಂಬ ನಾವು ಯಾಕೆಂದರೆ ಜಂಜಾಟಗಳು ಅಂತಕ್ಕಂಥದ್ದು ಆ ವ್ಯವಸ್ಥೆಗೆ ನಮ್ಮನ್ನು ದೂಡ್ತಕ್ಕಂಥದ್ದಾಗುತ್ತೆ. ಆ ನಂತರದಲ್ಲಿ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಇವತ್ತೆಲ್ಲ ಕೂಡ ಈ ಮೋಕ್ಷ ಯೋಗ ಸಾಧನೆ ಅಂತಕ್ಕಂಥದ್ದು ಕೂಡ ಇವತ್ತಿನ ಟ್ರೆಂಡ್ ಆಗಿದೆ. ಯೋಗ ಮಾರ್ಗದಲ್ಲಿ ಮೋಕ್ಷ ಸಾಧನೆಯನ್ನು ಖಂಡಿತ ಪಡೆಯಬಹುದಾಗಿರ್ತಕ್ಕಂಥದ್ದು. ಸಂಸಾರಿಯಾಗಿದ್ದು ಮೋಕ್ಷ ಮಾರ್ಗವನ್ನು ಪಡೆಯುವುದು ಹೇಗಪ್ಪ ಅಂದರೆ ಅದಕ್ಕೆ ಯೋಗ ಮಾರ್ಗ ಸೂತ್ರವಾಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಯೋಗ ಅಂತಕ್ಕಂಥದ್ದು ಆಧ್ಯಾತ್ಮಿಕವಾದ ನಿಜವಾದ ಪಯಣ ಎಲ್ಲಪ್ಪ ಅಂದರೆ ಅವನಲ್ಲಿರ್ತಕ್ಕಂಥ ಶ್ರದ್ಧೆಯನ್ನು ಅವನು ಹೋಗುವಂಥ ನಿರ್ಧಾರ ಮಾಡ್ತಕ್ಕಂಥ ಒಂದು ದಾರಿಯನ್ನು ಸೂಚನೆ ಮಾಡ್ತಕ್ಕಂಥದ್ದೇ ಯೋಗ. ಅದು ಕೇವಲ ಶಾರೀರಿಕವಾಗಿ ನಾವು ಅದನ್ನು ದಂಡಿಸುವಂಥದ್ದಲ್ಲ, ಮಾನಸಿಕವಾಗಿ ಕಾಯ, ವಾಚ, ಮನಸ್ಸು ಈ 3ಅನ್ನೂ ಕೂಡ ದಂಡಿಸಿ ಮೋಕ್ಷ ಮಾರ್ಗದೊಳಗೆ, ಯಾಕೆಂದರೆ ಇಲ್ಲೆಲ್ಲ ಕೂಡ ವಿರಕ್ತಿ ಭಾವವನ್ನು ಹುಟ್ಟಿದಾಗ ಯಾವುದರ ಮೇಲೂ ಕೂಡ ಆಸಕ್ತಿ ಇಲ್ಲ ಅಂತ ಆದಾಗ
ಅದು ಸನ್ಯಾಸತ್ವದ ಒಂದು ಸಂಕೇತವಾಗ್ತಕ್ಕಂಥದ್ದಾಗುತ್ತೆ. ಭಾಳ ಮುಖ್ಯ ಪ್ರಧಾನವಾಗಿ ಕಾರಣ ಏನಪ್ಪ ಅಂದರೆ, ಈಗ ಎಷ್ಟೋ ಜನ ಮದುವೆ ಬೇಡ ಅಂತ ಹೇಳ್ತಾರೆ, ನಪುಂಸಕತೆ ಬರ್ತಕ್ಕಂಥದ್ದು ಇವತ್ತಿನ ಯುವ ಪೀಳಿಗೆಯಲ್ಲಿ ಇದು ಹೆಚ್ಚಿನ ಮಾತ್ರದಲ್ಲಿ ಆ ರೀತಿಯಾದಂಥ ಸಮಸ್ಯೆಗಳು ಬರ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಕಾರಣ ನಾನಾ ರೀತಿಯಾದಂಥ ಕಾರಣಗಳಿರ್ತಕ್ಕಂಥದ್ದು. ಮೊದಲನೇದಾಗಿ ಇವತ್ತಿನ ಹ್ಯಾಬಿಟ್ಸ್ ಅಂತ ಏನು ನಾವು ಫುಡ್ ಹ್ಯಾಬಿಟ್ ಅಂತ ಏನು ಕರಿತೀವೋ ಅದರಿಂದ ಇರ್ಬೋದು, ಅವರು ಮಾಡುವಂಥ ಒಂದು ದುಶ್ಚಟಾದಿಗಳಿಂದ ಸಂಭವಿಸಬಹುದಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ, ಯಾಕೆಂದರೆ ಇವತ್ತು ತಿಂತಾ ಇರ್ತಕ್ಕಂಥ ಫುಡ್ಡಲ್ಲೇ, ಆಹಾರದಲ್ಲೇ ಇವತ್ತಿನ ದಿವಸ ಎಷ್ಟೋ ವಿಷಯುಕ್ತವಾದಂಥ ಆಹಾರಾದಿಗಳು ನಾವು ಸ್ವೀಕಾರವನ್ನು ಅನುನಿತ್ಯ ಮಾಡಬೇಕಾದಂಥ ಅನಿವಾರ್ಯತೆ ಬಂದಿರತಕ್ಕಂಥದ್ದಾಗಿದೆ. ಯಾಕೆಂದರೆ ಬೆಳೆ ಮನುಷ್ಯನಲ್ಲಿ ಎಷ್ಟು ಕಲ್ಮಶಗಳು ತುಂಬಿಕೊಂಡಿದೆಯೋ ಅಷ್ಟು ಪ್ರಕೃತಿ ಹಿಂಬದಿಯಿಂದ ನಮ್ಮನ್ನು ನಾಶ ಮಾಡುವ ಹಾಗೆ ಅದು ಯಾವೆಲ್ಲ ಪ್ರಯತ್ನವನ್ನು ಮಾಡಬೇಕು ಅದು ಮಾಡ್ತಾ ಇರತಕ್ಕಂಥದ್ದಿದೆ. ಅದು ಮನುಷ್ಯನ ವಿನಾಶಕಾಲಕ್ಕೆ ಅವನೇ ತನ್ನ ಸ್ವಯಂಕೃತವಾಗಿ ಮಾಡ್ಕೊಳ್ತಾ ಇರತಕ್ಕಂಥ ಅಪರಾಧಾದಿಗಳು. ಮೊದಲನೇದಾಗಿ ಪ್ರಕೃತಿಯನ್ನು ನಾವು ಬಯಸುವ ಹಾಗೆ ಪ್ರಕೃತಿ ನಮ್ಮನ್ನು ಕೂಡ ಬಯಸಬೇಕಾಗಿರ್ತಕ್ಕಂಥದ್ದು. ಪ್ರಕೃತಿ ನಮ್ಮನ್ನು ಬಯಸ್ತಾ ಇಲ್ಲ ಅಂತ ಆದಾಗ ನಾವು ಅದಕ್ಕೆ ಮೋಸ ಮಾಡ್ತಾ ಇದ್ದೀವಿ ಅಂತಲೇ ಅರ್ಥ. ಸರಿ ಗುರೂಜಿ, ಈ ಕುರಿತಾಗಿ ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ಲೋಕೇಶ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಲೋಕೇಶ್. ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ ಲೋಕೇಶ್? ಕೇಳಿಸ್ತಾ ಇದೆ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಹತ್ತಿರ ತಾಲೂಕಿಂದ. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಹೇಳಿ, ಏನು ನಿಮ್ಮ ಪ್ರಶ್ನೆ ಏನಿದೆ? ಪ್ರಶ್ನೆ ಮಗನ ಬಗ್ಗೆ ಕೇಳಬೇಕಾಯ್ತು. ಕೇಳಿ. ಏನು ಮಾಡ್ಕೊಂಡಿದ್ದಾರೆ ಮಗ? ಹಿಂಗೆ ಸ್ವಲ್ಪ ಕೂಲಿ ಕೆಲಸ ಮಾಡ್ತಾನೆ. ಚೆನ್ನಾಗಿದ್ದೀವಿ. ಏನು ಕೇಳಬೇಕಿತ್ತು? ಮದುವೆ ವಿಚಾರನಾ? ಇಲ್ಲ, ಮದುವೆ ಆಗಿದೆ. ಅವನ ಗ್ರಹ ಸ್ಥಿತಿ ಯಾಕೆ ಸರಿ ಇಲ್ಲ. ಏನು ಹೆಸರು? ಮಂಜುನಾಥ್ ಅಂತ. ಸ್ವಲ್ಪ ಈಗ ನಕ್ಷತ್ರಾನುಸಾರದಲ್ಲಿ ಸ್ವಲ್ಪ ಸಿಂಹರಾಶಿಗೆ ಮಾನಸಿಕ ಒತ್ತಡಾದಿಗಳು ಹೆಚ್ಚಿರ್ತಕ್ಕಂಥದ್ದು ಇರುತ್ತೆ. ಯಾಕಂದರೆ ಅಷ್ಟಮ ಶನಿ ಏನು ಅವನದೇ ಒಂದು ಇದು. ಮಂಜುನಾಥ್ ಅಂತ. ಕರೆಕ್ಟು. ಏನು ಮಾಡ್ಕೊಂಡಿದ್ದಾರೆ? ಕೂಲಿ ಕೆಲಸ, ಹಿಂಗೆ ಮನೆ ಕಡೆ ಇದ್ದಾನೆ. ಅವ್ರಿಗೆ ಈಗ ನೀವೊಂದು ಕೆಲಸ ಮಾಡಿ, ಮನೆ ದೇವರು ಯಾರು? ಮನೇಲಿ ಮನೆ ದೇವರು ಯಾರು? ಮನೆ ದೇವರು ಮಾರಮ್ಮ ಅಂತ. ನೋಡಿ, ಈಗ ಅವರ ಹೆಸರಿಗೆ ಸಂಬಂಧಪಟ್ಟ ಹಾಗೆ ಈಗ ಮಂಜುನಾಥ್ ಅಂದರೆ ಮಖಾ ನಕ್ಷತ್ರ ಸಿಂಹರಾಶಿ ಆಗುತ್ತೆ. ಸಿಂಹರಾಶಿಗೀಗ ಸ್ವಲ್ಪ ಗೋಚಾರದಲ್ಲಿ ಗ್ರಹಗತಿಗಳ ಸ್ಥಿತಿ ಚೆನ್ನಾಗಿಲ್ಲ. ಹಾಗಾಗಿ ನೀವೇನು ಮಾಡಬೇಕು, ಸೂರ್ಯನಾರಾಯಣನ ಉಪಾಸನೆ ಪ್ರತಿ ಭಾನುವಾರ ಸೂರ್ಯನಾರಾಯಣನ ಹತ್ರ ಅರ್ಚನೆ ಮಾಡ್ತಕ್ಕಂಥದ್ದು, ಅಥವಾ ಮನೆಯಲ್ಲಿ ಆದಿತ್ಯ ಹೃದಯ ಪಾರಾಯಣ ಮಾಡಿ, ಇಲ್ಲ ಅಂದರೆ ವಿಶೇಷವಾಗಿ ಹನುಮಾನ್ ಚಾಲೀಸನ್ನು ಅವ್ರ ಕೈಯಲ್ಲಿ ಏಳಿಸುವಂಥ ವ್ಯವಸ್ಥೆ ಮಾಡಿಕೊಳ್ಳಿ. ಆಂಜನೇಯನನ್ನು ಮಂಗಳವಾರದ ದಿವಸ ಆರಾಧನೆ ಮಾಡಿ. ವಿಶೇಷವಾಗಿರ್ತಕ್ಕಂಥ ಈ ಗ್ರಹಸ್ಥಿತಿಗಳಲ್ಲಿ ಬರಬಹುದಾದಂಥ ನಕಾರಾತ್ಮಕ ದೋಷಾದಿಗಳು ಪರಿಹಾರ ಆಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಸನ್ಯಾಸ ಸದೃಶ ಯೋಗದ ಕುರಿತಂತೆ ನಾವು ಮಾತನಾಡ್ತಾ ಇದ್ವಿ. ಕೆಲವರಿಗೆ ಆಧ್ಯಾತ್ಮದ ಕಡೆ ಬಹಳಷ್ಟು ಸೆಳೆತಾ ಇರುತ್ತೆ. ಹಾಗಾಗಿ ಇದು ಯಾವ ಗ್ರಹದ ದೃಷ್ಟಿಯಿಂದ ಅಂತ ಏನಾದರೂ ಹೇಳ್ಬೋದಾ ಗುರುಜಿ? ಹೇಗೆ? ಮೊದಲನೇದಾಗಿ ಫಾರ್ ಎಕ್ಸಾಂಪಲ್ ಏನಾದರೂ ಕುಜನಿದ್ದು ರಾಹು ಇದ್ದರೆ ಇದು ಯಾವುದೇ ಕಾರಣಕ್ಕೂ ಆಗಲ್ಲ. ಆಸೆ ಇರುತ್ತೆ, ಆಸೆ ನೆರವೇರ್ಲಿಕ್ಕೆ ಬಿಡಲ್ಲ. ಅದಕ್ಕೆ ನಾವು ಹೇಳಿದ್ದು ಸನ್ಯಾಸ ಸದೃಶ ಯೋಗ ಅಂದರೆ ಏನಂದರೆ, ಸನ್ಯಾಸ ಮನಸ್ಸಿನಲ್ಲಿ ಸನ್ಯಾಸತ್ವ ಇರ್ತಕ್ಕಂಥದ್ದಾಗಿರುತ್ತೆ. ಅದನ್ನು ಕಣ್ಣು ಮುಂದೆ ಇಟ್ಕೊಂಡಿರ್ತಾರೆ, ಆದರೆ ಅನುಭವಿಸ್ಲಿಕ್ಕೆ ಆಗದೆ ಇರತಕ್ಕಂಥದ್ದು, ಯಾವುದೇ ಒತ್ತಡಗಳಿರ್ತಕ್ಕಂಥದ್ದು, ಜವಾಬ್ದಾರಿಗಳಿರ್ತಕ್ಕಂಥದ್ದು. ಅವ್ರಿಗೆ ನಾನು ಸನ್ಯಾಸಿ ಆಗಬೇಕು, ವಿರಕ್ತಿಯನ್ನು ಪಡಿಬೇಕಂತಕ್ಕಂಥ ಹಂಬಲವಿದ್ದರೂ ಕೂಡ ಅವರ ಆ ಒಂದು ಜವಾಬ್ದಾರಿಗಳೇನಾಗುತ್ತೆ ಅವರನ್ನು ಹಿಡಿದಿಟ್ಕೊಂಡಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ವಿರಕ್ತಿ ಯೋಗವನ್ನು ತೋರಿಸುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಶನಿ ಮತ್ತು ಕೇತು. ಈ ಮೋಕ್ಷ ಕ್ಷೇತ್ರಕ್ಕೆ ಅಧಿಪತಿಯಾಗಿರ್ತಕ್ಕಂಥವನ್ನ ಬಹಳ ಮುಖ್ಯವಾಗಿ ನಮ್ಮ ಬಾಲ್ಯಾವ್ಯವಸ್ಥೆಯಿಂದ ಒಂದೊಂದು ಗ್ರಹಗಳ ಆಧಿಪತ್ಯ ಬರತಕ್ಕಂಥದ್ದು. ಸುದೀರ್ಘವಾದಂಥ ಮನುಷ್ಯನ 50 ವರ್ಷಗಳ ಕಾಲ, ಸರಿಸುಮಾರು 50 ವರ್ಷಗಳ ಕಾಲ ಶನಿಯ ದಶೆ ನಡೆಯತಕ್ಕಂಥದ್ದಾಗುತ್ತೆ ಅಂತಿಮ ಭಾಗದಲ್ಲಿ. ಆ ಕಾರಣದಿಂದಾನೇ ಶನಿ ಅಂದರೆ ಮೆಚುರಿಟಿ ಪರ್ಸನ್ ಅಂತ. ಈಗ ಕೆಲವರ ಸಲಹೆಗಳನ್ನು ನಾವು ತಗೊಳ್ಬೇಕು ಅಂತೇಳಿ ನಾವು ಸಲಹೆಗಳನ್ನು ಕೊಡುವ ಹಾಗೆ ಒಬ್ಬ ವ್ಯಕ್ತಿಗಳನ್ನು ನಾವು ನೇಮಿಸ್ಕೊಳ್ತೀವಿ. ಯಾಕಂದರೆ ಅವರು ತಮ್ಮ ಅನುಭವವನ್ನು ಪೂರ್ಣವಾಗಿ ಕೇಂದ್ರೀಕೃತ ಮಾಡಿ ಇಟ್ಟುಕೊಂಡು ಇನ್ನೊಬ್ಬರಿಗೆ ಅದನ್ನು ಉಪಕಾರ ಮಾಡತಕ್ಕಂಥ ವ್ಯವಸ್ಥೆಯಲ್ಲಿ ಅವರು ಬಂದಾಗ ಅವರ ಸಲಹೆಗಳನ್ನು ನಾವು ಸ್ವೀಕಾರವನ್ನು ಮಾಡ್ತೀವಿ. ಹಾಗೆ ಬಹಳ ಮುಖ್ಯವಾಗಿ ಶನಿ ಕೇತು ಮತ್ತು ಗುರು, ಬಹಳ ಮುಖ್ಯವಾಗಿ ಶನಿಯೊಟ್ಟಿಗೆ ಕೇತು, ಗುರುವಿನೊಟ್ಟಿಗೆ ಕೇತು ಬಂದಾಗ ಈ ರೀತಿಯಾದಂಥ ವಿರಕ್ತಿ ಭಾವ ಹೆಚ್ಚಾಗಿ ಬರ್ತಕ್ಕಂಥದ್ದಾಗುತ್ತೆ. ಅದರಲ್ಲೂ ಕೂಡ ಗುರುವಿನ ಸದೃಢತೆ ಚೆನ್ನಾಗಿದ್ದಾಗ ಪರೋಪಕಾರ ಆಗ್ತಕ್ಕಂಥದ್ದು ಸಮಾಜವನ್ನು, ಯಾಕೆಂದರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಸ್ವಾರ್ಥತೆ ಇರಲ್ಲ.
ಸನ್ಯಾಸತ್ವದ ಸಂಕೇತವೇ ನಿಸ್ವಾರ್ಥತೆ ಅಂತ. ಯಾವ ಸನ್ಯಾಸಿ ಸ್ವಾರ್ಥತ್ವವನ್ನು ಇಟ್ಕೊಳ್ತಾನೋ ನಿಜವಾದ ಸನ್ಯಾಸಿ ಅಲ್ಲ. ಯಾಕಂದರೆ ಇವತ್ತಿನ ಕಾಲಮಾನದಲ್ಲಿ ನಿಸ್ವಾರ್ಥತೆ ಇರ್ತಕ್ಕಂಥದ್ದು ತುಂಬ ವಿರಳ, ಅತಿ ವಿರಳ ಅಂತ ಹೇಳ್ಬಹುದು. ಇಲ್ಲ ಅಂತ ಹೇಳ್ತಿಲ್ಲ, ಅಂತ ಮಹಾತ್ಮರು ಇದ್ದಾರೆ. ಸಮಾಜಕ್ಕೋಸ್ಕರವಾಗಿ ಬದುಕ್ತಾ ಇರ್ತಕ್ಕಂಥವ್ರು, ಸಮಾಜವೇ ತನ್ನ ಮೂಲ ಗುರಿ, ಸಮಾಜದ ಏಳಿಗೆಗಾಗಿ ತಾವು ಶ್ರಮಿಸ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಮಂದಿ ಇದ್ದಾರೆ. ಹಾಗಂತೇಳಿ ಅದರಲ್ಲಿ ಅಪವಾದಗಳಿಲ್ವಾ ಅಂದರೆ ತುಂಬ ಅಪವಾದಗಳು ಇರ್ತಕ್ಕಂಥದ್ದಿದೆ. ಯಾಕಂದರೆ ಆ ಸನ್ಯಾಸಿಗೆ ಯಾವುದೇ ರೀತಿಯಾದಂಥ ತನ್ನ ಒಂದು ಸ್ವಾರ್ಥತೆ ಇಲ್ಲದೆ ಪರೋಪಕಾರಕ್ಕೋಸ್ಕರವಾಗಿ ಪ್ರಕೃತಿ ದಟ್ಟಮಯವಾದಂಥ ಪ್ರತಿಯೊಂದು ಜೀವ ಸಂಕುಲಾದಿಗಳಿಂದ ಎಲ್ಲವನ್ನು ಕೂಡ ಗೌರವಿಸಿ ಎಲ್ಲದಕ್ಕೂ ಕೂಡ ನ್ಯಾಯವನ್ನು ಒದಗಿಸುವಂಥ ಒಂದು ವ್ಯವಸ್ಥೆಯಲ್ಲಿ ಯಾರು ಆ ವೈರಾಗ್ಯದ ಭಾವದೆಡೆಗೆ ಹೋಗ್ತಾರೋ ಅವರು ಮಾತ್ರ ನಿಜವಾದ ಸನ್ಯಾಸಿ. ಅಂತಹ ಪರಮಶ್ರೇಷ್ಠರಾಗಿರ್ತಕ್ಕಂಥವರು ರಮಣ ಮಹರ್ಷಿಗಳು. ಇವತ್ತಿನ ಕಾಲಮಾನಕ್ಕೆ ನಿತ್ಯ ನಿದರ್ಶನವನ್ನು ನಾವು ನೋಡಿದಂಥ ವ್ಯಕ್ತಿಗಳಲ್ಲಿ ಒಬ್ಬರು ಇರ್ತಕ್ಕಂಥವ್ರು ರಮಣ ಮಹರ್ಷಿಗಳು ಮಾತ್ರ. ಸರಿ ಗುರುಜಿ, ಈ ಕುರಿತಾಗಿ ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ರಾಮಣ್ಣ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಮಣ್ಣ. ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಗುರುಜಿ. ಇನ್ನು ಸನ್ಯಾಸ ಸದೃಶ ಯೋಗ ಇರೋರು ಅವರ ವ್ಯಕ್ತಿತ್ವ ಯಾವ ರೀತಿಯಾಗಿರುತ್ತೆ? ಇನ್ನು ಕುಟುಂಬವನ್ನ ಸರಿದೂಗಿಸ್ಕೊಂಡು ಹೋಗ್ತಾರಾ ಇಲ್ವಾ? ಹೇಗಿರುತ್ತೆ ಆ ಒಂದು ವ್ಯಕ್ತಿತ್ವ ಗುರುಜಿ? ನೋಡಿ, ಗುರುವಿನ ಬಲ ಜಾತಕದಲ್ಲಿ ಚೆನ್ನಾಗಿದ್ದಾಗ ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡ್ಕೊಂಡಿರ್ತಾರೆ, ಒಳ್ಳೆ ವಿದ್ಯಾವಂತರಾಗಿರ್ತಾರೆ. ಅದಕ್ಕೆ ಬುಧನು ಪ್ರೇರಣಾ ಶಕ್ತಿ ಆಗ್ತಕ್ಕಂಥವನು. ಕೆಲವರು ನಾವು ನೋಡ್ತೀವಿ ತುಂಬ ಓದಿ ಕೊನೆಗೆ ಅವ್ರು ಎಲ್ಲಿ ಹೋಗ್ತಾರಪ್ಪ ಅಂದರೆ ವೈರಾಗ್ಯದ ಕಡೆಗೆ ಹೊರಟೋಗ್ತಾರೆ. ಅವರು ಅಂದರೆ ಅವ್ರಿಗೆ ಇದು ಯಾವುದೂ ಕೂಡ ಬೇಡ ಅಂತಕ್ಕಂಥ ಸಾಕಷ್ಟು ಬಿಸ್ನೆಸ್ ಮೆನ್ಗಳಲ್ಲೂ ಕೂಡ ಈಗ ಸಾಕಷ್ಟು ಮಂದಿ ನಮ್ಮ ಕಣ್ಣು ಮುಂದೆ ಇದ್ದರೂ ಕೂಡ ಕೆಲವು ಜೈನ ಪರಂಪರೆಯಲ್ಲಿ ತುಂಬ ಒಂದು ಹಣವನ್ನು ಗಳಿಸಿದಂಥ ವ್ಯಕ್ತಿಗಳು ಕೂಡ ಕೊನೆಯ ಮಾರ್ಗವನ್ನಾಗಿ ಅವರು ಮೋಕ್ಷ ಮಾರ್ಗವನ್ನು ಆರಿಸ್ಕೊಂಡಿರ್ತಕ್ಕಂಥ ಎಷ್ಟೋ ಉದಾಹರಣೆಗಳಿದೆ ಅಂತ. ಹಾಗಂತೇಳಿ ನಮ್ಮಲ್ಲೂ ಕೂಡ ಇರ್ತಕ್ಕಂಥವ್ರು, ಯಾಕಂದರೆ ಇತ್ತೀಚೆಗಷ್ಟೇ ನಮ್ಮ ಒಂದು ಪ್ರಬಲವಾದಂಥ ಸಮುದಾಯದಲ್ಲಿ ವಿಶೇಷವಾಗಿ ಒಬ್ಬರು ಒಂದು ಗೌರ್ಮೆಂಟ್ ಅಧಿಕಾರಿಯಾಗಿದ್ದಂಥವ್ರು ಕೂಡ ಒಬ್ಬ ಸನ್ಯಾಸಿಯಾಗಿ ಮಾರ್ಪಟ್ಟಿದ್ದು ನಮ್ಮ ಕಣ್ಣು ಮುಂದೆ ಇರತಕ್ಕಂಥದ್ದು. ಹಾಗಾಗಿ ಅಂತಹ ವಿಶೇಷವಾಗಿರ್ತಕ್ಕಂಥ ಸನ್ಯಾಸತ್ವ ಅಂತಕ್ಕಂಥದ್ದು ಅದೇನಪ್ಪ ಅಂದರೆ ಬೆಂಕಿಯ ಮೇಲೆ ಜೀವನ ಇದ್ದ ಹಾಗೆ, ಬೆಂಕಿಯ ಜೊತೆಯಲ್ಲಿ ಇರುವ ಹಾಗೆ ಇರಬೇಕಾಗಿರ್ತಕ್ಕಂಥದ್ದು. ಅದರಲ್ಲಿ ಇವತ್ತಿನ ಕಾಲಮಾನಕ್ಕೆ ನಾವು ಎಲ್ಲ ಪರಂಪರೆಗಳನ್ನು ಗೌರವಿಸ್ತಾ ಇರ್ತಕ್ಕಂಥದ್ದು, ಎಲ್ಲ ಸಮುದಾಯದ ಗುರುಗಳನ್ನು ಕೂಡ ನಾವು ಗೌರವಿಸ್ತೀವಿ. ಆದರೆ ಸನ್ಯಾಸತ್ವವನ್ನು ಸ್ವೀಕಾರವನ್ನು ಮಾಡಿರ್ತಕ್ಕಂಥದ್ದು, ಈಗ ನಾವು ಸನ್ಯಾಸಿ ಕಾಷಾಯವನ್ನು ಧಾರಣೆ ಮಾಡಿದ ನಂತರದಲ್ಲಿ, ಯಾಕೆಂದರೆ ಕೇವಲ ಆ ಸಮಾಜಕ್ಕೆ ಮಾತ್ರ ಸೀಮಿತವಾದವರಲ್ಲ ನಾವು. ಈಗ ಶಂಕರ ಭಾಗವತರು ಯಾರಿಗೂ ಕೂಡ ಸೀಮಿತವಾದಂಥವ್ರು ಆಗಲಿಲ್ಲ. ಆದರೆ ಕೆಲವು ಋಷಿಮುನಿಗಳು ಗುರುಗಳ ತನಕ ಕೂಡ ನಾವೀಗ ಸಾಯಿಬಾಬರನ್ನು ನೆನೆಸ್ಕೊಂಡು ರಾಘವೇಂದ್ರ ಸ್ವಾಮಿಗಳನ್ನು, ಯಾಕಂದರೆ ಜಗದ್ವಿಕ್ತವಾಗಿ ಎಲ್ಲರನ್ನೂ ಕೂಡ ನೋಡಿದಂಥವ್ರು, ಎಲ್ಲರಿಗೂ ಕೂಡ ಸಮಾನತೆಯನ್ನು ತೋರಿಸಿದಂಥವ್ರು. ಹಾಗಾಗಿ ಸನ್ಯಾಸತ್ವ ಅಂತಕ್ಕಂಥದ್ದು ಸಂಸಾರದಲ್ಲಿದ್ದಂಥವನು ಕೂಡ ಸನ್ಯಾಸಿ ಯೋಗ ಇದ್ದಾಗ ಅವನೇನು ಮಾಡ್ತಾನೆ, ಎಲ್ಲರನ್ನು ಕೂಡ ಸಮಚಿತ್ತದಿಂದ ನೋಡ್ತಕ್ಕಂಥವನು ಆಗ್ತಾನೆ. ಅದಕ್ಕೆ ನಾವು ಬಹಳ ಮುಖ್ಯವಾಗಿ ಏನನ್ನಪ್ಪ ಅಂದರೆ ಪೂರ್ಣ ನ್ಯಾಸ ಪ್ರಯೋಗ ಅಂತ ಕರಿತೀವಿ. ಪೂರ್ಣ ಅಂದರೆ ತನ್ನ ಬದುಕನ್ನು ಇನ್ನೊಬ್ಬರಿಗೋಸ್ಕರವಾಗಿ, ತನ್ನ ಬದುಕನ್ನು ತನ್ನ ಸಂಸಾರಕ್ಕೋಸ್ಕರವಾಗಿ, ತನ್ನ ಬದುಕನ್ನು ಪರೋಪಕಾರಕ್ಕೋಸ್ಕರವಾಗಿ ಇಟ್ಟಿರ್ತಕ್ಕಂಥ ಅಂಥ ಮಹಾತ್ಮರು ಎಷ್ಟೋ ಜನ ಇದ್ದಾರೆ. ಯಾಕಂದರೆ ಈಗ ಅನಾಥಾಶ್ರಮಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರು, ಗೋಶಾಲೆಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರು, ವೃದ್ಧಾಶ್ರಮಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರು, ಅವ್ರಿಗೆ ಸ್ವಾರ್ಥತೆ ಇಲ್ದಿರೋ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇದ್ದಾರೆ. ಅದರಲ್ಲಿ ಸ್ವಾರ್ಥತೆ ಇಟ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಆದರೆ ನಾವೇನಪ್ಪ ಅಂದರೆ ಸಮಾಜಕ್ಕೆ ಒಳಿತನ ಮಾಡ್ತಕ್ಕಂಥ ಮನಸ್ಥಿತಿಯಲ್ಲಿ ಯಾರಲ್ಲಿ ಇರುತ್ತೆ ಅಂದರೆ ಬಹಳ ಮುಖ್ಯವಾಗಿ ಗುರು ಕೇತು ಮತ್ತು ಶನಿ ಕೇತುಗಳ ಸಂಯೋಜನೆ ಯಾರ ಜಾತಕದಲ್ಲಿ ಆ ಮೋಕ್ಷ ಕ್ಷೇತ್ರಕ್ಕೆ ಸಂಬಂಧ ಬಂದಾಗ, ಜನ್ಮದಲ್ಲಿ ಚಂದ್ರನ ದುರ್ಬಲನಾಗಿ ಆ ಚಂದ್ರನಿಗೆ 12ನೇ ಅಧಿಪತಿ ಏನಾದರೂ ಆ ಒಂದು ದೃಷ್ಟಿ ಅಥವಾ ಅದರ ಸಂಯೋಜನೆ ಯುತಿ ಬಂದಾಗ ಈ ರೀತಿಯಾದಂಥ ವಿರಕ್ತಿ ಭಾವ ಬರ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಮಂಜುಳಾ ಅಂತ ಹೇಳಿ ಕರೆ ಮಾಡಿದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ಮಂಜುಳಾ. ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ ಮಂಜುಳಾ? ಹೌದು, ಕೇಳಿಸ್ತಾ ಇದೆ ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ? ಕೇಳಿಸ್ತಾ ಇಲ್ಲ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಹೇಳಿ? ಶಿವಮೊಗ್ಗದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕು ಮೇಡಮ್. 1 ರಿಂದ 30 ಒಳಗೆ ಯಾವ್ದಾದ್ರು ಒಂದು ನಂಬರನ್ನು ಆಯ್ಕೆ ಮಾಡಿ. 12. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಹಲೋ, ನಮಸ್ಕಾರ ಗುರುಗಳೇ. ಹೇಗಿದ್ದೀರಾ ಅಂದೆ? ಚೆನ್ನಾಗಿದ್ದೀನಿ. ಎಷ್ಟು ಜನ ಅಕ್ಕ ತಂಗಿರು ನೀವು? ಏನ್ ಮೇಡಮ್? ಏನ್ ಸರ್? ಅಕ್ಕ ತಂಗಿರು ಎಷ್ಟು ಜನ? ಅಕ್ಕ ತಂಗಿ 3 ಜನ. ಎಲ್ಲ ಚೆನ್ನಾಗಿದ್ದಾರಾ?
ಯಾರು ಚೆನ್ನಾಗಿಲ್ಲ ಗುರುಗಳೇ. 3 ಜನ ಅಕ್ಕ ತಂಗಿ, 3 ಜನ ಅಣ್ಣ ತಮ್ಮ, ತಾಯಿ ತಂದೆ ತೀರ್ಕೊಂಡು ಹೋದ್ರು. ನಾವು ಇರೋದು 6 ಜನ, ಒಬ್ರು ಚೆನ್ನಾಗಿಲ್ಲ. ಈ ಅಪ್ಪನ ಆಸ್ತಿ ದುಡ್ಡು ಬರ್ತಿದೆ ಅಂತ ಕಾಯ್ತಿದೀವಿ ಗುರುಗಳೇ. ಅದು ಆಗುತ್ತಾ ಇಲ್ವಾ? ಈ ತಿಂಗಳು ಒಳಗಡೆ ಕೊಡ್ತೀವಿ ಅಂತ ಹೇಳಿದ್ರು. ಅಲ್ಲಮ್ಮ, ನೀವೆಲ್ಲ ಜೊತೆಯಲ್ಲಿ ಹುಟ್ಟಿ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಎಲ್ಲ 4-6 ರೀತಿಯ ಆಲೋಚನೆಗಳಲ್ಲಿ ಕೇವಲ ದುಡ್ಡೇ ಪ್ರಪಂಚ ಆಗೋಯ್ತಾ? ದುಡ್ಡೇ ಸಂಸಾರ ಆಯ್ತಾ? ದುಡ್ಡೇ ಜೀವನ ಆಯ್ತಾ? ಗುರುಜಿ ಏನು ಇಲ್ಲ, 6 ಜನನು ನಮ 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 ಅನ್ನೋದೇ ಗುರುಜಿ. ಯಾರು ಚೆನ್ನಾಗಿಲ್ಲ, ಯಾರು ಚೆನ್ನಾಗಿಲ್ಲ. ಅಮ್ಮ, ನೀವೆಲ್ಲ ಒಂದ್ಸಲಿ ಗೋಕರ್ಣಕ್ಕೆ ಹೋಗಿ ಬನ್ನಿ, ಖಂಡಿತ ಹೋಗಿದೀವಿ ಗುರುಜಿ. ಗೋಕರ್ಣ, ಏನ್ ಮಾಡಿದ್ರಿ? ಅದು ಏನೇನೋ ಪೂಜೆ ಮಾಡಿಸಿದ್ರಲ್ಲ ಗುರುಜಿ. ಗೋಕರ್ಣಕ್ಕೂ ಹೋಗಿ ಬಂದ್ವಿ, ತಾಯಿ ತಂದೆಗೆ ಇದ್ ಮಾಡಿ ಎಲ್ಲ ಮಾಡಿದೀವಿ ಗುರುಜಿ. ಆದ್ರೂ ನಾವು ನೆಮ್ಮದಿಯಾಗಿರಕ್ ಆಗ್ತಿಲ್ಲ. ನಾವು ಎಲ್ಲ ಕಳ್ಕೊಳ್ಳೋದ್ ಬಿಟ್ರೆ ನಮ್ಗೆ ಏನು ಸಿಗಲ್ಲ ಗುರುಜಿ. ಅಮ್ಮ, ಯಾಕೆಂದ್ರೆ ಕೆಲವು ಸಂದರ್ಭಗಳಲ್ಲಿ ನಾವು ಇದೇನ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಗೆ ಬಂದು ಹೋಗಿದೀವಿ ನೋಡಿ. 6 ಜನ ಅಷ್ಟೇ. ನೀವು ನನ್ನನ್ನು ಒಂದ್ಸಲಿ ವೈಯಕ್ತಿಕವಾಗಿ ಕಾಂಟ್ಯಾಕ್ಟ್ ಮಾಡಿ, ಮಾತಾಡ್ತೀನಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಒಂದು ವೇಳೆ ಯುವಕರ ಜಾತಕದಲ್ಲಿ ಏನಾದರೂ ಈ ಯೋಗ ಇತ್ತು ಅಂತ ಹೇಳಿದ್ರೆ ಪೋಷಕರು ಭಯ ಪಡಬೇಕಾ ಅಥವಾ ಹೇಗೆ ಗುರುಜಿ? ಭಯ ಪಡುವಂಥದ್ದಲ್ಲಿ ಈಗ ಅಕ್ಷರ ಸನ್ಯಾಸಗಳು, ಕೇವಲ ಅಕ್ಷರಗಳಲ್ಲಿ ಸನ್ಯಾಸತ್ವದಲ್ಲಿ ಇರೋರು ಕೂಡ ತುಂಬ ಮಂದಿ ಇದ್ದಾರೆ, ಕಾವ್ಯ ಹಾಕ್ಕೊಂಡು ಇದು ಮಾಡಿಕೊಂಡು. ಆದರೆ ಮಕ್ಕಳ ಜಾತಕದಲ್ಲಿ ವಿರಕ್ತಿ ಭಾವ, ವೈರಾಗ್ಯ ಭಾವ ಇದೆ ಅಂತ ಆದಾಗ ಅವರು ಸ್ಪಿರಿಚುವಲ್ ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋಗಿದ ತಕ್ಷಣ, ಯಾಕಂದರೆ ಎಷ್ಟೋ ಮಕ್ಕಳಲ್ಲಿ ದುಶ್ಚಟಗಳ ದಾಸರಾಗಿದ್ದು ಸಣ್ಣ ವಯಸ್ಸಿನಲ್ಲಿ ಆ ನಂತರದಲ್ಲಿ ಪರಿವರ್ತನೆ ಆಗಿ ಬದಲಾವಣೆ ಆಗಿ ಬದುಕನ್ನು ಒಂದು ವಿಶೇಷವಾಗಿ ಸಂತೋಷದಾಯಕವಾಗಿ ಸಮೃದ್ಧದಾಯಕವಾಗಿ ಮಾರ್ಪಟ್ಕೊಂಡಿರ್ತಕ್ಕಂಥ ಎಷ್ಟೋ ನಿದರ್ಶನಗಳು ನಮ್ಮ ಕಣ್ಣು ಮುಂದಿದೆ. ಈಗೆಲ್ಲ ರಿಹಾಬಿಲಿಟೇಷನ್ ಸೆಂಟರ್ ಅಂತ ಅದೊಂದು ದೊಡ್ಡ ವ್ಯಾಪಾರೀಕರಣ ಆಗಿಬಿಟ್ಟಿದೆ. ಆದರೆ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು, ಈ ರೀತಿಯಾದಂಥವ್ರು ಏನಾದರೂ ತೊಂದರೆಗಳಿಗೆ ಒಳಪಟ್ಟವರು ಯಾರಾದರೂ ಗುರುಗಳ ಸಾಮೀಪ್ಯದಲ್ಲಿ ತಗೊಂಡೋಗಿ ಬಿಡ್ತಿದ್ರು. ಆ ಗುರು ಅನ್ನೋನು ಅವರನ್ನು ತಿದ್ದುವಂಥ ಶಕ್ತಿ ಗುರುವಿಗೆ ಇರ್ತಕ್ಕಂಥದ್ದು. ನೋಡಿ, ಒಬ್ಬ ತಂದೆಗಿಂತ ಒಬ್ಬ ಗುರು ಶ್ರೇಷ್ಠನಾದರೆ ಒಬ್ಬ ಗುರುವಿಗಿಂತ ಒಬ್ಬ ಸನ್ಯಾಸಿ ಶ್ರೇಷ್ಠನಂತೆ. ಹಾಗಾಗಿ ಸನ್ಯಾಸತ್ವದಲ್ಲಿ ಕೆಲವು, ಯಾಕಂದರೆ ವೈರಾಗ್ಯವನ್ನು ವೈಜ್ಞಾನಿಕವಾಗಿ ನಾವು ಆಲೋಚನೆ ಮಾಡಿದಾಗ ನಮಗೆ ಆಸೆ ಕಡಿಮೆ ಇದೆ ಅಂತ ಆದಾಗ ನಾವು ದುಶ್ಚಟಗಳ ದಾಸರಾಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಆಸೆಯೇ ಇಲ್ಲ ಅಂತ ಹೇಳಿದಾಗ ಎಲ್ಲರನ್ನು ಗೌರವಿಸುವಂಥ ವ್ಯಕ್ತಿತ್ವ ಬೆಳವಣಿಗೆ ಆಗ್ತಕ್ಕಂಥದ್ದಾಗುತ್ತೆ. ಆಸೆಯೇ ಇಲ್ಲ ಅಂತ ಆದಾಗ ಎಲ್ಲವನ್ನು ಕೂಡ ನಾವು ಸಮಚಿತ್ತದಿಂದ ಸಮರು ಅಂತಕ್ಕಂಥ ಭಾವನೆಯಿಂದ ನೋಡ್ತಕ್ಕಂಥದ್ದು ಆಗ್ತೀವಿ. ಹಾಗಾಗಿ ಏಕೆಂದರೆ ತಂದೆ, ಗುರು ಮತ್ತು ದೈವ ಈ 3ರ ಸಂಯೋಜನೆಯೇ ಒಬ್ಬ ಸನ್ಯಾಸಿ. ತಂದೆ, ಗುರು ಮತ್ತು ದೈವದ ಸಂಯೋಜನೆಯೇ ಒಬ್ಬ ಸನ್ಯಾಸಿ. ಹಾಗಾಗಿ ಆ ಸನ್ಯಾಸಿ ಯೋಗ ಅಂತಕ್ಕಂಥದ್ದು ಯಾರಿಗೂ ಕೂಡ ಅದು ಕೆಟ್ಟದ್ದು ಮಾಡ್ತಕ್ಕಂಥದ್ದಲ್ಲ. ಸನ್ಯಾಸತ್ವದಲ್ಲಿದ್ದಂಥವ್ರು ಇವತ್ತಿನ ಕಾಲಮಾನಕ್ಕೆ ಯಾಕೆಂದರೆ ನಿತ್ಯ ಅನುಷ್ಠಾನಪರರಾಗಿರ್ತಕ್ಕಂಥವ್ರು ನಮ್ಮ ಶೃಂಗೇರಿ ಸನ್ನಿಧಾನಗಳವರು, ವಿಶೇಷವಾಗಿ ನಮ್ಮ ಉಡುಪಿ ಮಠದವರು ಇರಬಹುದು ಅಥವಾ ರಾಮಾನುಜ ಮಠ ಇರಬಹುದು, ಯಾವುದೇ ಪರಂಪರೆಯಲ್ಲೂ ಕೂಡ ಸನ್ಯಾಸತ್ವವನ್ನು ಸ್ವೀಕಾರವನ್ನು ಮಾಡಿದಂಥವರು ತ್ಯಾಗದ ಮನೋಭಾವದಲ್ಲಿ ಇರ್ತಕ್ಕಂಥವ್ರು ಆಗ್ತಾರೆ, ನಿಸ್ವಾರ್ಥದ ಸೇವೆಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು ಆಗ್ತಾರೆ, ಸಮಾಜದ ಹಿತರಕ್ಷಣೆಯೇ ಅವರಿಗೆ ಮೂಲ ಉದ್ದೇಶವಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಅವರನ್ನು ನಾವು ಪ್ರತಿಯೊಬ್ಬ, ಯಾಕೆಂದರೆ ನಾವೆಲ್ಲರೂ ಕೂಡ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಲಿಕ್ಕೆ ನಮಗೆ ಆ ಶಕ್ತಿ ಮತ್ತು ಯೋಗ್ಯತೆ ಇಲ್ಲದೇ ಇದ್ದಾಗ ಅಂಥವರನ್ನು ನಾವು ಗೌರವಿಸಲಿಕ್ಕೆ ಪ್ರಾರಂಭ ಮಾಡಿದಾಗ ನಮ್ಮ ಬದುಕು, ಯಾಕೆಂದರೆ ಕೇವಲ ಗುರುವಿನ ದೃಷ್ಟಿ ಬಿದ್ದಾಗ ನಮ್ಮ ಬದುಕು ಎಲ್ಲ ರೀತಿಯಾದಂಥ ಸಮಸ್ಯೆಗಳಲ್ಲೂ ಕೂಡ ಮುಕ್ತಿ ಕಾಣುವ ಹಾಗೆ ಒಬ್ಬ ಸನ್ಯಾಸಿಯ ದೃಷ್ಟಿ ಬಿದ್ದಾಗ, ಒಬ್ಬ ಸನ್ಯಾಸಿಯ ಸಾಂಗತ್ಯವು ಸಿಕ್ಕಿದಾಗ ನಮ್ಮ ಬದುಕು ಅದು ಎಷ್ಟೋ ಜನ್ಮಗಳಲ್ಲಿ ನಾವು ಮಾಡಿರ್ತಕ್ಕಂಥ ಪುಣ್ಯ ಅಂತಕ್ಕಂಥದ್ದನ್ನು ಮಾತ್ರ ಘಂಟಾಘೋಷವಾಗಿ ತಿಳಿಸ್ಬೋದು. ಸರಿ ಗುರೂಜಿ, ಇನ್ನು ಈ ಯೋಗದ ಕುರಿತಂತೆ ಜಾತಕದಲ್ಲಿ ನಾವು ತಿಳಿದುಕೊಳ್ಳೋದು ಹೇಗೆ ಗುರೂಜಿ? ಜಾತಕದ ಪರಿಶೀಲನೆ, ಈಗ ಕೆಲವರು ಅಭ್ಯಾಸಗಳು ಮೊಳಕೆ ಎಲ್ಲ ಗೊತ್ತಾಗುತ್ತೆ ಅವರು, ಯಾಕೆಂದರೆ ಈಗ ಸಣ್ಣ ಮಕ್ಕಳಿಗೆ ಈಗ ಅದಕ್ಕೋಸ್ಕರ ನಮ್ಮ ಪೂರ್ವಜರು, ನಮ್ಮ ಗುರುಕುಲ ಪದ್ಧತಿ ಹೇಗಿತ್ತಪ್ಪ ಅಂದರೆ 8ನೇ ವರ್ಷಕ್ಕೆ ತಗೊಂಡೋಗಿ ಗುರುಕುಲಗಳಿಗೆ ಹಾಕುವಂಥ ಅಭ್ಯಾಸವಿತ್ತು. ಈಗಿನ ಥರ 1.5 ವರ್ಷಕ್ಕೆಲ್ಲ ಮಕ್ಕಳನ್ನ ಕಳಿಸ್ತಿರ್ಲಿಲ್ಲ. ಯಾಕೆಂದರೆ ಅವ್ರಿಗೆ ಏನು ಗೊತ್ತಿಲ್ಲದಿರೋ ಸಮಯದಲ್ಲಿ ನಾವು ಆ ಕಾಟ ತಪ್ಪಿಸ್ಕೊಳ್ಳಿಕ್ಕೋಸ್ಕರವಾಗಿ ತಗೊಂಡೋಗಿ ಮಕ್ಕಳನ್ನು ಸ್ಕೂಲ್ಗಳಲ್ಲಿ ಹಾಕಿ ಅವರನ್ನು ಹಿಂಸೆ ಮಾಡ್ತಾ ಇರತಕ್ಕಂಥದ್ದು. ಸರಿಯಾದ ವ್ಯವಸ್ಥೆಯಲ್ಲಿ 6 ವರ್ಷಗಳ ನಂತರದಲ್ಲಿ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಹಾಕಿದಾಗ ಅವರು ಚೇತನವಾಗಿ ಬೆಳೀತಕ್ಕಂಥ ಎಲ್ಲ ಅಭ್ಯಾಸಗಳಿರುತ್ತೆ. ಹಾಗಂತೇಳಿ ಮುಂದೆ ಹಾಕಿದ್ರೆ ಹಾಕಬಾರ್ದಂತಲ್ಲ, ಹಾಕ್ಬೋದು, ಹಾಕಲಿಕ್ಕೆ ಏನು ಸಮಸ್ಯೆ ಇಲ್ಲ. ಕನಿಷ್ಠ ಒಂದು 2.5-3 ವರ್ಷ 4 ವರ್ಷ ಆದ ನಂತರದಲ್ಲಾದರೂ ಹಾಕಿದ್ರೆ ಅದಕ್ಕೊಂದು ಒಳ್ಳೆ ಮಾನಸಿಕವಾದಂಥ ಸದೃಢತೆ ಸಿಗ್ತಕ್ಕಂಥದ್ದಾಗುತ್ತೆ. ಇರಲಿ, ಪ್ರಪಂಚದೊಟ್ಟಿಗೆ ನಾವು ಮಾತನಾಡ್ತಕ್ಕಂಥದ್ದು ತುಂಬ ಇವತ್ತಿನ ಕಾಲಮಾನಕ್ಕೆ ಸೂಕ್ತ ಅಲ್ಲ. ಆದರೂ ಕೂಡ
ನಮ್ಮ ಕಾಲಮಾನದಲ್ಲಿ ನಾವು ಬದಲಾವಣೆ ಆಗಬೇಕಾಗಿರ್ತಕ್ಕಂಥದ್ದು ಮಕ್ಕಳ ಜಾತಕಗಳನ್ನು ಪರಿಶೀಲನೆ ಮಾಡಿದಾಗ ಈ ರೀತಿಯಾದಂಥ ಒಂದು ಜಾತಕಗಳಲ್ಲಿ ಈ ರೀತಿಯಾದಂಥ ಯೋಗ ಇದೆ. ಈಗ ಶಶಿ ಯೋಗ, ಹಂಸ ಯೋಗ, ಎಷ್ಟೋ ಸಾವಿರಾರು ಯೋಗಗಳಿದೆ, ಗಜಕೇಸರಿ ಯೋಗ, ಮಾಲವ್ಯ ಯೋಗ. ಈ ಯೋಗಗಳೆಲ್ಲ ಬಂದಾಗ ಬಹಳ ಮುಖ್ಯವಾಗಿ ಇವನು ರಾಜಕೀಯದಲ್ಲಿ ಒಳ್ಳೆಯ ವ್ಯಕ್ತಿ ಆಗ್ತಾನ, ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ವ್ಯಕ್ತಿ ಆಗ್ತಾನ, ಅಥವಾ ಒಂದು ಕಂಪನಿಯನ್ನು ಮಾಡುವಂಥ ಯೋಗ್ಯತೆ ಯೋಗ ಇರುತ್ತಾ, ಅಥವಾ ಇವನು ಯಾವ ಮಾರ್ಗದಲ್ಲಿ ಹೋದರೆ ಇವನಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ಜಾತಕ ಪರಿಶೀಲನೆಯಲ್ಲಿ, ಜಾತಕಗಳ ಗ್ರಹಗಳ ಸಂಯೋಜನೆಯಲ್ಲಿ ಖಂಡಿತ ತಿಳಿಸ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ. ಸರಿ ಗುರೂಜಿ, ಈ ಸನ್ಯಾಸ ಯೋಗ ಹಾಗೆ ಸನ್ಯಾಸ ಸದೃಶ ಯೋಗ ಅಂತಂದ್ರೆ ಏನಾದರೂ ವ್ಯತ್ಯಾಸಗಳಿದೆಯಾ ಅಥವಾ ಸಿಮಿಲರ್ ಅರ್ಥವನ್ನು ನೀಡುತ್ತೆ? ಮನುಷ್ಯನಿಗೆ ಪರಗೆ ನಾವು ಯಾಕೆ ಸದೃಶ ಅಂದರೆ ಏನು, ಕಾಣುವಂಥದ್ದು ಅಂತ. ಅದೃಶ್ಯ ಮತ್ತು ಸದೃಶ ಅಂತ ಕಾಣುವಂಥದ್ದು. ಯಾಕೆಂದರೆ ನಮ್ಮ ಕಣ್ಣು ಮುಂದೆ ನಾನು ಯಾಕೆ ಆ ಸದೃಶ ಅನ್ನೋದನ್ನು, ನಮಗೆ ಆ ವಿರಕ್ತಿ ಭಾವ ಮನಸ್ಸಿನಲ್ಲಿ ಇದೆ, ಆದರೆ ಅದನ್ನು ನಾವು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಅದು ಕಣ್ಣು ಮುಂದೆ ಇದ್ದರೂ ಕೂಡ ಅದನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಆದಾಗ ಅವನ ಒಂದು ಪಾರಮಾರ್ಥಿಕವಾದಂಥ ಮನಸ್ಥಿತಿ ಬೆಳೆಸ್ಕೊಳ್ಳುವಂಥ ಒಂದು ಉದ್ದೇಶವಿದ್ದರೂ ಕೂಡ ಸಾಂಸಾರಿಕ ಜೀವನ ಅವನನ್ನು ಹಿಡಿದಿಟ್ಕೊಂಡಿರ್ತಕ್ಕಂಥದ್ದಾಗುತ್ತೆ. ಅದಕ್ಕೆ ನಾನು ಸದೃಶ ಸನ್ಯಾಸಿ ಯೋಗ ಅಂತ ಹೇಳಿ. ಸನ್ಯಾಸಿ ಅಂದರೆ ಅವರು ಎಲ್ಲವನ್ನು ತ್ಯಜಿಸಿ ಕೇವಲ ಮೋಕ್ಷ ಮಾರ್ಗಕ್ಕೆ ಹೋಗ್ತಕ್ಕಂಥದ್ದು. ಕುಟುಂಬದಲ್ಲಿ ಇದ್ದೀಗ, ಯಾಕೆಂದರೆ ಶನಿಯ ಪ್ರಭಾವ ಹೆಚ್ಚಿದ್ದಾಗ ಕುಟುಂಬದಲ್ಲಿ ನಿರ್ಲಿಪ್ತ ಭಾವ ಇರ್ತಕ್ಕಂಥದ್ದಾಗುತ್ತೆ ಅವನಿಗೆ. ಯಾಕೆಂದರೆ ವಿರಕ್ತಿ ಬೇರೆ, ನಿರ್ಲಿಪ್ತ ಬೇರೆ. ವಿರಕ್ತಿ ಅಂದರೆ ಎಲ್ಲವನ್ನೂ ವಿರಕ್ತಿಯಿಂದ ಕಾಣ್ತಕ್ಕಂಥದ್ದು, ನಿರ್ಲಿಪ್ತ ಅಂದರೆ ಯಾವುದು ನನಗೆ ಬೇಡ ಅಂತಕ್ಕಂಥದ್ದು. ಈ ವಿರಕ್ತಿ ಮತ್ತು ನಿರ್ಲಿಪ್ತತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ. ವಿರಕ್ತಿ ಭಾವ ಬರ್ತಕ್ಕಂಥದ್ದು ಯಾರು, ಮೋಕ್ಷಕಾರಕನಾಗಿರ್ತಕ್ಕಂಥ ಕೇತುವಿನಿಂದ ಬಂದರೆ, ನಿರ್ಲಿಪ್ತ ಭಾವ ಬರ್ತಕ್ಕಂಥದ್ದು ಯಾವುದು, ಶನಿಯಿಂದ ಬರುತ್ತೆ. ಶನಿ ಅಂತಕ್ಕಂಥವನು ತ್ಯಾಗ. ಶನಿ ಅಂದರೆ ತ್ಯಾಗದ ಸಂಕೇತ. ಹಾಗಾಗಿ ಆ ತ್ಯಾಗ ಮತ್ತು ನಿರ್ಲಿಪ್ತತೆ ಅಂತಕ್ಕಂಥದ್ದು, ತ್ಯಾಗ ಮಾಡಿದ್ರೆ ತಾನೇ ಒಂದು ಸಮಾಧಾನದಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಮರದ ಕೆಳಗಡೆ ಹೋಗಿ ಎಲ್ಲವನ್ನು ಬದೆಗೊತ್ತಿ ಸಮಾಧಾನದಿಂದ ಒಂದು ಅರ್ಧ ತಾಸು ನಾವು ಪ್ರಶಾಂತತೆಯಿಂದ ಕೂತ್ಕೊಂಡಿದ್ದೀವಿ ಅಂದರೆ ಎಲ್ಲವನ್ನು ಕೂಡ ನಾವು ತ್ಯಾಗ ಮಾಡಿದ್ದೀವಿ ಅಂತ ಅರ್ಥ. ಆ ಸಮಯಕ್ಕೆ ಮಾತ್ರ. ಹಾಗೆ ಸಂಸಾರದಲ್ಲಿದ್ದಂಥವರು ಕೂಡ ನಿರ್ಲಿಪ್ತತೆಯಿಂದ ಇದ್ದಾರೆ ಅಂತ ಆದರೆ ಅವರಿಗೆ ತ್ಯಾಗದ ಮನೋಭಾವನೆ ಹೆಚ್ಚಿನ ರೀತಿಯಲ್ಲಿ ಇರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಸದೃಶ್ಯ ಮತ್ತು ಅದೃಶ್ಯಕರವಾಗಿರ್ತಕ್ಕಂಥ ಬದುಕಿನಲ್ಲಿ ಸದೃಶವಾಗಿ ನಾವು ಬದುಕ್ತಕ್ಕಂಥದ್ದೇ ಸನ್ಯಾಸತ್ವ ಅಂತಕ್ಕಂಥದ್ದು. ಸರಿ ಗುರೂಜಿ, ಈ ವಿಚಾರವಾಗಿ ಸನ್ಯಾಸ ಸದೃಶ ಯೋಗದ ಕುರಿತಾಗಿ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡೋದಾದರೆ, ಮಾನಸಿಕ ಸದೃಢತೆಯನ್ನು ಯಾರ ಬದುಕಿನಲ್ಲಿ ಈ ರೀತಿಯಾದಂಥ ಮನೆಯಲ್ಲಿ, ಈಗ ಯಾಕೆಂದರೆ ಕೆಲವೆಲ್ಲ ಮಕ್ಕಳು ಕೂಡ ಆ ಒಂದು ಯೌವನ ವ್ಯವಸ್ಥೆಗೆ ಬಂದಾಗ ತನ್ನ ಪೂರ್ವಜನ್ಮವನ್ನು ಅಂದರೆ ಪೂರ್ವವನ್ನು ತ್ಯಜಿಸಿ ಬೇರೆ ರೀತಿಯಾದಂಥ ಒಂದು, ಯಾಕೆಂದರೆ ಟ್ರಾನ್ಸ್ಲೇಟ್ ಆಗ್ತಾ ಇರತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇರ್ತಕ್ಕಂಥದ್ದು. ಅದಕ್ಕೆಲ್ಲ ಕಾರಣ ಗ್ರಹಗಳೇ ಕಾರಕತ್ವ ಆಗಿರ್ತಕ್ಕಂಥದ್ದು. ಈಗ ಟ್ರಾನ್ಸೆಂಡ್ ಅಂತ ಏನು ನಾವು ಕರಿತೀವೋ ಅದಕ್ಕೂ ಕೂಡ ಕಾರಕತ್ವಗಳು ಕೇತು ಅಥವಾ ನಪುಂಸಕತ್ವ ಇರತಕ್ಕಂಥದ್ರಿಂದ ಅದು ಪರಿವರ್ತನೆ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ, ಮಕ್ಕಳ ಜಾತಕದಲ್ಲಿ ತಂದೆ ತಾಯಿಗಳಾದವರು ಶೀಘ್ರವಾಗಿ ಮಕ್ಕಳ ಜಾತಕಗಳನ್ನು ಕನಿಷ್ಠ ಒಂದು 12-16 ವರ್ಷದ ತನಕ ಆಗಾಗ ಅವರ ಪರಿಶೀಲನೆ ಮಾಡಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗ್ತಕ್ಕಂಥದ್ದು. ಸರಿ ಗುರೂಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಪ್ಪ ವೀಕ್ಷಕರೇ, ಸನ್ಯಾಸ ಸದೃಶ ಯೋಗ ಅಂದರೆ ಏನು, ಯಾರ ಜಾತಕದಲ್ಲಿ ಈ ಯೋಗ ಉಂಟಾಗತ್ತೆ, ಈ ಎಲ್ಲ ವಿಚಾರವನ್ನು ಕೂಡ ಗುರುಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀಪಾಳ.